ವೀಕ್ಷಕರೇ, ನಂದಮುರಿ ಬಾಲಕೃಷ್ಣ ಅವರ ಸಿನಿಮಾ ಅಖಂಡ 2 ನೋಡೋಕೆ ಹೋಗಬೇಕು ಅಂದರೆ ಈ ಮೆದುಳು, ಚಿಂತನಾ ಶಕ್ತಿ, ಫಿಸಿಕ್ಸ್, ಕೆಮಿಸ್ಟ್ರಿಗಳನ್ನು ಗುಂಡಿಯಲ್ಲಿ ಹೂತು ಹೋಗಬೇಕು. ಅಖಂಡ 2 ಸಿನಿಮಾ ಸಹ ಇದಕ್ಕೆ ಹೊರತಲ್ಲ. ಬಾಲಯ್ಯ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಲಾಜಿಕ್ಕು ಫಿಸಿಕ್ಸು ಎರಡೂ ಹೆದರಿ ಥಿಯೇಟರ್ ಬಿಟ್ಟು ಓಡಿ ಹೋಗೋದು ಪಕ್ಕ. ಬಾಲಯ್ಯನಿಗಿರುವ ಸ್ಟಾರ್ ಗಿರಿಯ ಮ್ಯಾಜಿಕ್ ಒಂದನ್ನೇ ನೆಚ್ಚಿಕೊಂಡು ಮಾಡಿರುವ ಸಿನಿಮಾ ಅಖಂಡ 2. ಅಖಂಡ 2 ಸಿನಿಮಾ ಈಗ ಏನು ಬಂದಿದೆ, ಇದರ ಮೊದಲನೇ ಭಾಗ 2021ರಲ್ಲಿ ಬಿಡುಗಡೆ ಆಗಿದ್ದ ಅಖಂಡ ಸಿನಿಮಾದ ಸ್ವಿಕಲ್ ಸಿನಿಮಾ ಇದಾಗುತ್ತೆ. ಆದರೆ ಆ ಸಿನಿಮಾಕ್ಕೂ ಈ ಸಿನಿಮಾಗೂ ಕಥೆಯಲ್ಲಿ ಹೆಚ್ಚಿನ ಲಿಂಕ್ ನೋಡೋದಕ್ಕೆ ಸಿಗಲ್ಲ. ಹೌದು, ಆ ಸಿನಿಮಾದಲ್ಲಿದ್ದ ಮುಖ್ಯ ಪಾತ್ರಗಳು ಇಲ್ಲಿಯೂ ಇದ್ದಾರೆ, ಆದರೆ ವಿಲನ್ ಪಾತ್ರದಲ್ಲಿ ಮಾತ್ರ ಬೇರೆಯವರು ಬರ್ತಾರೆ. ಬಾಲಯ್ಯನ ಆರ್ಭಟವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಅಂಥದ್ರಲ್ಲಿ ಅಖಂಡ 2ನಲ್ಲಿ ಇಬ್ಬಿಬ್ರು ಬಾಲಯ್ಯ ಇದ್ದಾರೆ. ಒಬ್ಬ ಮುರಳೀಕೃಷ್ಣ ಹೆಸರಿನ ಶಾಸಕ, ಮತ್ತೊಬ್ಬ ಅಘೋರಿ ಅಖಂಡ. ಥಿಯೇಟರ್ನಲ್ಲಿ ಕುಳಿತಿರುವ ನಿಮಗೆ ಒಬ್ಬ ಹೀರೋ ಆಗಿನೇ ಇನ್ನೊಬ್ಬ ಹೀರೋ ಬಂದ್ರೆ ಅಂದ್ರೆ ಒಂದೇ ಹೀರೋ ಎರಡು ಪಾತ್ರದಲ್ಲಿ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಾಗಾದ್ರೆ ಈ ಖುಷಿ ನಿಮಗೆ ಬಾಲಯ್ಯನ ಸಿನಿಮಾದಲ್ಲಿ 6 ಪಟ್ಟು ಹೆಚ್ಚಾಗೋದಂತೂ ನಿಜ. ಯಾಕೆ ಗೊತ್ತಾ? ಒಂದು ಸಮಯದಲ್ಲಂತೂ ಸ್ಕ್ರೀನ್ ಮೇಲೆ 6 ಬಾಲಯ್ಯ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಾರೆ. Bro, what are you talking about, man? ಒಟ್ಟಾಗಿ ಈ ಸಿನಿಮಾ ಹೇಗಿದೆ, ಇದರ ಸಾರಾಂಶ, ಮೇನ್ ಸ್ಟೋರಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಕತೆ ಸ್ಟಾರ್ಟ್ ಆಗೋದು ಭಾರತದ ಒಬ್ಬ ರಾಜಕೀಯ ನಾಯಕನ ಸಪೋರ್ಟ್ನಿಂದ. ಮಹಾಕುಂಭಮೇಳ ಸಮಯದಲ್ಲಿ ಚೀನಿಯರು ವೈರಸ್ ಒಂದನ್ನು ನದಿಗೆ ಸೇರಿಸ್ತಾರೆ. ಅದರಿಂದ ಜನ ಹಾಸಿಗೆ ಹಿಡಿತಾರೆ. ಈ ನಡುವೆ ಶಾಸಕ ಬಾಲಯ್ಯನ ಪುತ್ರಿ ಜನನಿ ರಾಮಾಯಣದಿಂದ ಸ್ಫೂರ್ತಿ ಪಡೆದು ವ್ಯಾಕ್ಸಿನ್ ತಯಾರಿಸುತ್ತಾಳೆ. ಆ ವ್ಯಾಕ್ಸಿನನ್ನು ವಶಪಡಿಸಿಕೊಳ್ಳಲು ಶತ್ರುಗಳು ಯುವತಿಯ ಹಿಂದೆ ಬೀಳುತ್ತಾರೆ. ಇನ್ನೇನು ದುಷ್ಟರು ಆಕೆಯನ್ನು ಮುಗಿಸೇ ಬಿಡ್ತಾರೆ ಅನ್ನುವಾಗ ಆಕೆಯ ಅಂಕಲ್ ಅಖಂಡ ಹೆಲ್ಪ್ ಮಾಡೋಕೆ ಅಂತ ಬರ್ತಾರೆ. ಈ ಕತೆ ಹೇಳೋದಕ್ಕೆ ಇಬ್ಬರು ಬಾಲಯ್ಯ, ಇಬ್ಬರು ನಾಯಕಿಯರು, 6-7 ವಿಲನ್ಗಳು, 3 ಹಾಡುಗಳು, ಅದರಲ್ಲೊಂದು ಪಾರ್ಟಿ ಸಾಂಗ್ ಕೂಡ ಇದೆ. ಸುಮಾರು 6-7 ಫೈಟು, ವಿಪರೀತ ಗ್ರಾಫಿಕ್ಸ್ಗಳನ್ನು ನಿರ್ದೇಶಕರು ಬಳಸಿದ್ದಾರೆ. ಸಿನಿಮಾದಲ್ಲಿನ ಪ್ರತಿ ಫೈಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮತ್ತು ನಂತರ ಬಾಲಕೃಷ್ಣನ ಭಾಷಣ ಮಾಡ್ತಾರೆ. ದೇಶ, ಧರ್ಮ, ಸಮಾಜ ಹೀಗೆ ಪ್ರತಿ ಬಾರಿ ಒಂದೊಂದು ವಿಷಯವನ್ನು ಅವರು ಭಾಷಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿನಿಮಾದ ಆ್ಯಕ್ಷನ್ ದೃಶ್ಯಗಳ ಬಗ್ಗೆ ಅಂತೂ ನಾನು ಎಷ್ಟು ಹೇಳಿದರೂ ಕಮ್ಮಿನೇ. ಫೈಟ್ ಸೀನ್ ನಡೆಯುವಾಗಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಬರುತ್ತೆ. ಸಂಗೀತ ನಿರ್ದೇಶಕ ಎಸ್ ತಮನ್ ಬಾಲಯ್ಯನ ಪ್ರತಿ ಕದಲಿಕೆಯನ್ನು ಎವಿಲೇಟ್ ಮಾಡಿ ತೋರಿಸಿದ್ದಾರೆ. ಫೈಟ್ ಸೀನ್ಗಳಂತೂ ನಿಜಕ್ಕೂ ಮೆಚ್ಚಲೇಬೇಕು. ಆಕ್ಷನ್ ಕಲಾವಿದರನ್ನ ಬಾಲಯ್ಯ ಮುಟ್ಟಿದರೆ ಸಾಕು, ಡಿಸೈನ್ ಆಗಿ ಹಾರಿ ಬೀಳುವ ಅವರ ಶ್ರಮ ಸಾಮಾನ್ಯದ್ದಲ್ಲ. ಕೊನೆಯ ಫೈಟ್ನಲ್ಲಂತೂ ಬಾಲಯ್ಯ ಶತ್ರು ದೇಶದ ಸೈನ್ಯದ ವಿರುದ್ಧ ಹೋರಾಡ್ತಾರೆ. ಕೇವಲ ತ್ರಿಶೂಲ ಮಾತ್ರವೇ ಹಿಡಿದು ರೋಬೋಗಳನ್ನು ಸಹ ಬಿಡದೆ ಕೊಂದು ಹಾಕ್ತಾರೆ. ರೋಬೋಗಳ ಎದುರು ಫೈಟು ಮಾಡುವಾಗ ಜಲ, ವಾಯು, ಅಗ್ನಿ ಹೀಗೆ ಪಂಚಭೂತಗಳ ಅವತಾರ ತಾಳಿ ರೋಬೋಗಳನ್ನು ಗಾಬರಿಗೊಳಿಸಿ ಬಿಡ್ತಾರೆ ಬಾಲಯ್ಯ ಅವರು. ಇಂತಹ ಮಾನವ ಸಹಜವಲ್ಲದ ಐಡಿಯಾಗಳು ಬೋಯಪಾಟಿಗೆ ಮಾತ್ರವೇ ಬರಲು ಸಾಧ್ಯವೇನೋ. ನಟನೆಯ ವಿಷಯಕ್ಕೆ ಬರುವುದಾದರೆ ಬಾಲಯ್ಯ ತಮ್ಮ ಎಂದಿನ ಉಗ್ರರೂಪಿ ನಟನೆಯಿಂದ ಸಾಕಷ್ಟು ಮನೋರಂಜನೆ ಅಂತೂ ಕೊಡ್ತಾರೆ. ಕಣ್ಣು ದೊಡ್ಡದು ಮಾಡಿ, ಉಸಿರು ಬಿಗಿ ಹಿಡಿದು ಅವರು ಹೇಳುವ ಡೈಲಾಗ್ಗಳು ಅಭಿಮಾನಿಗಳು ಚಪ್ಪಾಳೆ ಹೊಡೆಯದ ಹಾಗೆ ಕುಂದ್ರೋಕೆ ಅಂತೂ ಸಾಧ್ಯನೇ ಇಲ್ಲ. ಜನನಿ ಪಾತ್ರಧಾರಿ ಹರ್ಷಾಲಿ ಮುದ್ದಾಗಿ ಕಾಣುತ್ತಾರೆ. ನಾಯಕಿ ಸಂಯುಕ್ತ ಬಾಲಯ್ಯನಿಗೆ ಬಿಲ್ಡಪ್ ಕೊಡುವ 2 ಡೈಲಾಗ್ ಹೇಳಿ ಒಂದು ಸಾಂಗ್ನಲ್ಲಿ ಹಾಟ್ ಆಗಿ ಬಾಲಯ್ಯನ ಜೊತೆ ಡ್ಯಾನ್ಸ್ ಮಾಡಿ ಬಳಿಕ ವಿಲನ್ಗಳ ಕೈಯಿಂದ ಸತ್ತು ಹೋಗ್ತಾರೆ. ಇಷ್ಟು ಸ್ಪೀಡಾಗಿ ಹಾಗೂ ಶಾರ್ಟ್ ಆಗಿ ಈ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನೇನಾದರೂ ಡಿಟೇಲ್ ಆಗಿ ಹೇಳಿದರೆ ಬಾಲಯ್ಯ ಅವರು ನನ್ನ ಮುಂದೆನೇ ಬಂದು ತಮ್ಮ ಮ್ಯಾಜಿಕ್ ತೋರಿಸೋಕೆ ಸ್ಟಾರ್ಟ್ ಮಾಡಿದರೆ ಆಮೇಲೆ ನನಗೆ ಕಷ್ಟ. ಇನ್ನುಳಿದ ಪಾತ್ರಗಳಿಗೆ ಹೆಚ್ಚಿನ ಕೆಲಸ ಇಲ್ಲ. ಬಾಲಯ್ಯನ ಬಗ್ಗೆ ಏನಾದರೂ ಬಿಲ್ಡಪ್ ಕೊಡುವ ಮಾತುಗಳು ಹೇಳುವುದು ಅಥವಾ ಇತರೆ ಪಾತ್ರಗಳು ಬಾಲಯ್ಯನ ಬಗ್ಗೆ ಏನಾದರೂ ಹೇಳಿದಾಗ ರಿಯಾಕ್ಷನ್ ಕೊಡುವುದಷ್ಟೇ ಅವುಗಳ ಕೆಲಸ. ಮಂತ್ರವಾದಿ ವಿಲನ್ ಆಗಿ ಆದಿ ಪಿನಿಶೆಟ್ಟಿ ಅವರು ಸ್ವಲ್ಪ ಗಮನ ಸೆಳೀತಾರೆ. ಸಿನಿಮಾದಲ್ಲಿ ಬಾಲಯ್ಯ ಸಾಕಷ್ಟು ಪಂಚಿಂಗ್ ಡೈಲಾಗ್ಗಳನ್ನು ಹೇಳಿದ್ದಾರೆ. ಚೀನಾಕ್ಕೆ ಹೋಗಿ ಅಲ್ಲಿನ ಸೈನ್ಯಾಧಿಕಾರಿಗಳಿಗೆ ಭಾರತದ ಪಾಠ ಕೊಡುತ್ತಾರೆ. ಧರ್ಮದ ಬಗ್ಗೆ ಹಲವು ಸಂಭಾಷಣೆಗಳು ಕೂಡ ಇವೆ. ಕೆಲವು ಹೌದು ಎನ್ನುವಂತಿವೆ, ಇನ್ನು ಕೆಲವು ಕೂಡ ದೇವರು ಯಾಕೆ ಬರುತ್ತಿಲ್ಲ ಎಂದು ಕೇಳಿದಾಗ ಬಾಲಯ್ಯ ಕೊಡುವ ಅದರ ಉತ್ತರ ನೀವು ಥಿಯೇಟರ್ನಲ್ಲೇ ನೋಡಿದರೆ ಮಜಾ. ವೀಕ್ಷಕರು, ಈ ಸಿನಿಮಾದಲ್ಲಿ ಸರಳ ಮಾತುಗಳು ಕೇಳೋಕೆ ಸಿಗೋದು ಸ್ವಲ್ಪ ಕಮ್ಮಿ. ಅಷ್ಟೇ ಅಲ್ಲ, ಕೆಲವು ಒಳ್ಳೆಯ ದೃಶ್ಯಗಳು ಕೂಡ ಇವೆ, ಆದರೆ ಕಷ್ಟಪಟ್ಟು ಹುಡುಕಬೇಕು ಅಷ್ಟೇ. ಭಕ್ತನ ಋಣ ತೀರಿಸೋಕೆ ಅಂತ ದೇವರು ಭಕ್ತನ ರೂಪದಲ್ಲಿ ಬರುವ ದೃಶ್ಯ ಚೆನ್ನಾಗಿದೆ. ಅದೊಂದು ಒಳ್ಳೆಯ ಆಲೋಚನೆ ಅನಿಸುತ್ತದೆ.
ಇದಕ್ಕಿಂತ ಡಿಟೇಲ್ ಆಗಿ ಹೇಳಬೇಕಂದ್ರೆ ಈ ಸಿನಿಮಾ ನೀವು ನೋಡಲೇಬೇಕು. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸಿನಿಮಾ ನೋಡಿರೋರು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.